ನಮಸ್ತೆ ಎಲ್ರಿಗೂ. ಇವತ್ತೊಂದು ಸ್ಕಿನ್ ಗ್ಲೋ ಬಗ್ಗೆ ಹೇಳ್ತಾ ಇದ್ದೇನೆ. ರೋಸ್ ವಾಟರನ್ನ ಯಾವ ಥರ ನಾವು ಉಪಯೋಗಿಸ್ಕೊಳ್ಬೋದು ಅಂತೇಳಿ ಸ್ಕಿನ್ನಿಗೆ, ಅದರಲ್ಲೂ ಮುಖಕ್ಕೆ. ರೋಸ್ ವಾಟರು ತುಂಬ ಜನ ಯೂಸ್ ಮಾಡ್ತಾರೆ. ಎಷ್ಟು ಬೆನಿಫಿಟ್ ಉಂಟಂತೇಳಿ ಇದರಲ್ಲಿ. ಇದು ಡ್ರೈ ಸ್ಕಿನ್ನಿಗೆ ಸಹ ಆಗ್ತದೆ, ಮತ್ತು ಆಯಿಲ್ ಸ್ಕಿನ್ ಅವರಿಗೆ ಸಹ ಆಗ್ತದೆ, ಅಥವಾ ಪಿಂಪಲ್ ಇದ್ರೂ ಸಹ ನಾವು ಇದನ್ನು ಯೂಸ್ ಮಾಡ್ಬೋದು. ತುಂಬ ಸಿಂಪಲ್ ಆಗಿ ಯೂಸ್ ಮಾಡ್ಕೊಳ್ಳುವಂಥದ್ದು. ತುಂಬ ಏನು ರೇಟ್ ಇಲ್ಲ ಇದಕ್ಕೆ. ನಿಮಗೆ ಯಾವ ಕಂಪನಿ ಬೇಕೋ ಅದನ್ನು ನೀವು ತರಿಸಿ ಇದನ್ನು ಹಚ್ಕೊಳ್ಬಹುದು. ಕೆಲವೊಮ್ಮೆ ಕೆಲವೊಂದು ಡೆಲಿಕೇಟ್ ಸ್ಕಿನ್ ಅವರಿಗೆ ಆಗುದಿಲ್ಲ, ಆಗ ನೀವು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿ ಇದನ್ನು ಹಚ್ಕೊಳ್ಬೇಕಾಗ್ತದೆ. ಇದನ್ನು ನಾವು ಹೇಗೆ ಯೂಸ್ ಮಾಡ್ಬೋದು, ಯಾವುದೆಲ್ಲ ಇದಕ್ಕೆ ಮಿಕ್ಸ್ ಮಾಡಿದರೆ ತುಂಬ ಒಳ್ಳೇದು ಅನ್ನೋದನ್ನು ಸಹ ಹೇಳ್ತೇನೆ. ವಿಡಿಯೋ ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ, ವಿಡಿಯೋ ಫುಲ್ ನೋಡಿ. ನೈಸರ್ಗಿಕವಾಗಿ ಸಿಗುವಂಥದ್ರಲ್ಲಿ ರೋಸ್ ವಾಟರ್ ಒಂದು. ರೋಸ್ ವಾಟರ್ ಅಂತ ಹೇಳಿದ್ರೆ ಗುಲಾಬಿ ಜಲ ಅಂತ ಹೇಳ್ತಾರಲ್ಲ, ಅದೇ ಇದು. ಈಗ ಕೆಲವೊಬ್ರು ಮನೆಯಲ್ಲಿ ರೆಡಿ ಮಾಡ್ಕೊಳ್ತಾರೆ ಇದನ್ನ, ಕೆಲವೊಬ್ರು ಶಾಪಿಂದ ತಗೊಳ್ತಾರೆ. ನೋಡಿ, ನಾನು ಇದನ್ನೇ ಯೂಸ್ ಮಾಡ್ಕೊಳ್ಳೋದು ಯಾವಾಗಲೂ ಸಹ ಜಾಸ್ತಿ. ಗುಲಾಬರಿ ಇದು ಡಾಬರ್ ಅವ್ರದ್ದು. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಬಹುದು. ಇದು ಅಂದ್ರೆ ಮುಖ ಒಂದು ಫ್ರೆಶ್ ಆಗಿರ್ಲಿಕ್ಕೆ ಒಂದು ಹೆಲ್ಪ್ ಮಾಡ್ತದೆ ಈ ರೋಸ್ ವಾಟರ್. ಹಾಗೇನೆ ಒಂದು ನೈಸರ್ಗಿಕವಾದಂತಹ ಒಂದು ಇದನ್ನ ನಮ್ಗೆ ಕಾಪಾಡ್ಕೊಳ್ಳಿಕ್ಕೆ ಸಹ ಒಂದು ಇದು ಕಾರಣ. ಮತ್ತೆ ನೋಡಿ, ಸ್ವಲ್ಪ ಮುಖಕ್ಕೆಲ್ಲ ಹತ್ತಿರದಿಂದ ನೋಡಿದ್ರೆ ಗೊತ್ತಾಗ್ತದೆ, ಸ್ವಲ್ಪ ಹೋಲ್ ತರ ಇರ್ತದೆ ಒಬ್ರು ಸ್ಕಿನ್ನಿಗೆ, ಇಲ್ಲಿ ಮುಖಕ್ಕೆಲ್ಲ. ಅದು ಎಲ್ಲ ಸ್ವಲ್ಪ ಸ್ಕಿನ್ ಟೈಟ್ ಆಗ್ಲಿಕ್ಕೆಲ್ಲ ಒಂದು ಹೆಲ್ಪ್ ಮಾಡ್ತದೆ ರೋಸ್ ವಾಟರ್. ಹಾಗಾಗಿ ಎಲ್ಲಾ ಟೈಪ್ ಸ್ಕಿನ್ ಇದ್ದಿದ್ದವರು ಸಹ ಇದನ್ನ ಯೂಸ್ ಮಾಡ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ನಾನು ಇದು ಯಾವ ತರ ನಾವು ಯೂಸ್ ಮಾಡ್ಬೋದು ಅಂತ ಹೇಳ್ತೇನೆ. ಫಸ್ಟಿಗೆ ಬಂದು ಟೋನರ್ ಆಗಿ ನಾವು ಇದನ್ನ ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಈಗ ಮುಖ ತೊಳೆದ ನಂತರ ನಮ್ಗೆ ಮುಖಕ್ಕೆ ಏನಾದ್ರೂ ಒಂದು ಹಚ್ಚಬೇಕನ್ಸ್ತದೆ ನೋಡಿ, ಅಂದ್ರೆ ಇಲ್ಲಿ ಹೊರಗಡೆ ಹೋಗುವಾಗಲ್ಲ ಫ್ರೆಶ್ ಫೀಲ್ ಆಗ್ಲಿಕ್ಕೆ ಅದು ಹಾಗೆ ಇದು ಯೂಸ್ ಮಾಡ್ಕೊಳ್ಬಹುದು ಟೋನರ್ ಆಗಿ. ಅದು ಹೇಗೆ ಯೂಸ್ ಮಾಡುದು ಅಂತ ಹೇಳಿದ್ರೆ, ಇದು ಹಚ್ಚೋಕ್ಕಿಂತ ಮೊದಲು ಮುಖನ ಕ್ಲೀನ್ ಆಗಿ ವಾಶ್ ಮಾಡ್ಕೊಳ್ಬೇಕು, ಅಂದ್ರೆ ತೊಳಿಬೇಕು ಕ್ಲೀನ್ ಆಗಿ ತಣ್ಣೀರಲ್ಲಿ. ಟೋನರ್ ಆಗಿ ನಾವು ಹೇಗೆ ಯೂಸ್ ಮಾಡೋದು ಅಂತ ಹೇಳಿದ್ರೆ, ಹತ್ತಿನ ತಗೊಳ್ಳಿ. ಹತ್ತಿನ ತಗೊಂಡು ರೋಸ್ ವಾಟರ್ ಅಲ್ಲಿ ನೀವು ಸ್ವಲ್ಪ ಡಿಪ್ ಮಾಡಿ, ಸ್ವಲ್ಪ ಅದು ಅದ್ದಿ, ಅದರ ನಂತರ ನೀವು ಅಂದ್ರೆ ಅದು ಹಚ್ಚೋಕ್ಕಿಂತ ಮೊದಲು ಅವಾಗಲೇ ಹೇಳಿದೆ ಫೇಸ್ ಅನ್ನು ನೀವು ವಾಶ್ ಮಾಡ್ಕೊಳ್ಬೇಕು ಕ್ಲೀನ್ ಆಗಿ. ಅದರ ನಂತರ ನೀವು ಮುಖ ಕುತ್ತಿಗೆ ಭಾಗಕ್ಕೆ ಸಹ ಕ್ಲೀನ್ ಆಗಿ ಆ ಕಾಟನ್ ಬಟ್ಟೆಯಲ್ಲಿ ಅದನ್ನ ಹಚ್ಕೊಳ್ಳಿ. ಸ್ಲೋ ಆಗಿ ಹಚ್ಕೊಳ್ಳಿ, ಸ್ವಲ್ಪ ಹೀಗೆ 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 ಮಾಡಿ, ಫಾಸ್ಟ್ ಆಗಿ ಅಲ್ಲ ಅಥವಾ ಜೋರಾಗಿ ಪ್ರೆಸ್ ಮಾಡಿ ಸಹ ಅಲ್ಲ, ಸ್ವಲ್ಪ ಲೈಟ್ ಆಗಿ ಎಲ್ಲ ಹಚ್ಕೊಳ್ಳಿ. ಹಚ್ಚಿದ ನಂತರ ನೀವು ಅದನ್ನ ಅದಷ್ಟಕ್ಕೆ ಬಿಟ್ಟು ಬಿಡಬೇಕು, ಅಥವಾ ಅದನ್ನು ಹಚ್ಚಿದ ನಂತರ ನೀವು ಟವಲ್ ಅಲ್ಲಿ ಒರೆಸ್ಕೊಳ್ಳೋದು ಆ ತರ ಎಲ್ಲ ಮಾಡ್ಲಿಕ್ಕಿಲ್ಲ. ಅದರಷ್ಟಕ್ಕೆ ಅದು ಒಣಗಲಿಕ್ಕೆ ಬಿಟ್ಟುಬಿಡಿ. ಕಾಟನ್ ಅಲ್ಲಿ ನಿಮಗೆ ಹತ್ತಿಯಲ್ಲಿ ಹಚ್ಚುದು ಬೇಡ ಅಂತ ಹೇಳಿದ್ರೆ ಸ್ಪ್ರೇ ಬಾಟ್ಲಲ್ಲಿ ಸಹ ನೀವು ಇದನ್ನ ಹಾಕೊಳ್ಬಹುದು. ಸ್ಪ್ರೇ ಬಾಟ್ಲಲ್ಲಿ ಹಾಕಿ ಸ್ವಲ್ಪ ಮುಖಕ್ಕೆ ನೀವು ಇದನ್ನ ಸ್ಪ್ರೇ ಮಾಡ್ಕೊಳ್ಬಹುದು. ಆ ತರ ಸಹ ಮಾಡ್ಕೊಳ್ಬಹುದು. ಎರಡರಲ್ಲಿ ನೀವು ಹೇಗೆ ಸಹ ಮಾಡ್ಕೊಳ್ಬಹುದು. ಇದರದ್ದು ಯೂಸ್ ಅಂತ ಹೇಳಿದ್ರೆ ಹಾಗೆ ಮಾಡ್ಕೊಳ್ಳೋದ್ರಿಂದ, ನಾನು ಹೇಳಿದೆಲ್ಲ, ಮುಖದಲ್ಲಿ ಏನಾದ್ರೂ ಒಂದು ಡಾಟ್ ಡಾಟ್ ಇದ್ರೆ, ಅಂದ್ರೆ ರಂಧ್ರ ತರ, ಅಂದ್ರೆ ಹೋಲ್ ತರ ಎಲ್ಲ ಇರ್ತಲ್ಲ, ಸಣ್ಣದು ಗೊತ್ತಾಗುದಿಲ್ಲ ಅದು, ಆ ತರ ಎಲ್ಲ ಇದ್ರೆ ಸಹ ಅದೊಂದು ಟೈಟ್ ಆಗ್ತದೆ ಸ್ಕಿನ್. ಮತ್ತೆ ಮುಖದ ಮೇಲೆ ಏನಾದ್ರೂ ಜಾಸ್ತಿ ಕೊಳೆ ತರ ಏನಾದ್ರು ಧೂಳು ಆ ತರ ಎಲ್ಲ ಇದ್ರೆ ಸಹ ಕಮ್ಮಿ ಆಗ್ತಾ ಹೋಗ್ತದೆ, ಅಂದ್ರೆ ಹೊರಟು ಹೋಗ್ತದೆ ಈಗ ಕಾಟನ್ ನಲ್ಲಿ ನಾವು ಒರೆಸ್ಕೊಳ್ಳೋದ್ರಿಂದ. ಮತ್ತೆ ಟಯರ್ಡ್ ಆಗಿರ್ತದಲ್ಲ, ಆ ಟೈಮಲ್ಲಿ ಸಹ ಇದನ್ನು ಹಚ್ಚೋದ್ರಿಂದ ಒಂದು ಫ್ರೆಶ್ ಫೀಲ್ ಆಗ್ತದೆ. ಹಾಗಾಗಿ ಇದನ್ನು ಹಚ್ಚೋದು ತುಂಬಾ ಒಳ್ಳೆಯದು. ನೆಕ್ಸ್ಟ್ ಬಂದು ಈ ರೋಸ್ ವಾಟರ್ ಜೊತೆಲಿ ನೀವು ಗ್ಲಿಸರಿನ್ ಅಂತೇಳಿ ಸಿಗ್ತದೆ ನೋಡಿ, ಮೆಡಿಕಲ್ ಶಾಪ್ ಅಲ್ಲಿ ಸಿಗ್ತದೆ. ಅದನ್ನ ಸಹ ನೀವು ಎರಡನ್ನ ಮಿಕ್ಸ್ ಮಾಡಿ ಸಹ ಮುಖಕ್ಕೆ ಹಚ್ಕೊಳ್ಬಹುದು. ಇದು ಯಾರಿಗೆ ಒಳ್ಳೇದು ಅಂತ ಹೇಳಿದ್ರೆ, ಡ್ರೈ ಸ್ಕಿನ್ ಅವರಿಗೆ ಇದು ತುಂಬಾ ಒಳ್ಳೇದು. ಗ್ಲಿಸರಿನ್ ಮತ್ತೆ ರೋಸ್ ವಾಟರ್ ಮಿಕ್ಸ್ ಮಾಡಿ ಹಚ್ಚೋದು ಡ್ರೈ ಸ್ಕಿನ್ ಅವರಿಗೆ ತುಂಬಾ ಒಳ್ಳೇದು. ಇದು ಹೇಗೆ ಯೂಸ್ ಮಾಡುದು ಅಂತ ಹೇಳಿದ್ರೆ, ಒಂದು 2 ಚಮಚ ರೋಸ್ ವಾಟರ್ ತಗೊಳ್ಳಿ, ಹಾಗೆ ಅದಕ್ಕೆ 1 ಚಮಚ ಗ್ಲಿಸರಿನ್ ಅನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೀವು ರಾತ್ರಿ ಮಲ್ಗೋಕ್ಕಿಂತ ಮೊದಲು ಸ್ವಲ್ಪ ಲೈಟ್ ಆಗಿ, ಅಂದ್ರೆ ತೆಳುವಾಗಿ, ತುಂಬಾ ದಪ್ಪ ಆಗಂತಲ್ಲ, ಲೈಟ್ ಆಗಿ ನೀವು ಇದನ್ನ ಮುಖಕ್ಕೆ ಹಚ್ಚಿ ಮಲ್ಕೊಳ್ಬಹುದು. ಈಗ ಡ್ರೈ ಸ್ಕಿನ್ ಅವರಿಗೆ ಅಂತ ಹೇಳಿದ್ರೆ ತುಂಬಾ ಒಂಥರ ಡ್ರೈ ಆಗಿರ್ತದೆ ನೋಡಿ, ಅದು ತುಂಬಾ ಒಳ್ಳೇದಾಗ್ತದೆ ಇದು ರಾತ್ರಿ ಹಚ್ಚಿ ನೀವು ಮಲ್ಕೊಳ್ಳೋದ್ರಿಂದ. ಇದು ಅಂತ ಹೇಳಿದ್ರೆ ತುಂಬಾ ಹೊತ್ತಿನ ತನಕ ನಿಮ್ಮ ಸ್ಕಿನ್ ಉಂಟಲ್ಲ, ಇದು ಮುಖದ್ದು, ಅದು ಡ್ರೈ ಆಗ್ಲಿಕ್ಕೆ ಬಿಡುದಿಲ್ಲ ಹಾಗೆ ಹಚ್ಚಿ ಮಲ್ಕೊಳ್ಳೋದ್ರಿಂದ. ಮತ್ತೆ ತುಂಬಾ ಸ್ಮೂತ್ ಆಗ್ತದೆ. ಡ್ರೈ ಸ್ಕಿನ್ ಇದ್ದವರಿಗೆ ಇದು ಹಚ್ಚೋದ್ರಿಂದ ಸ್ವಲ್ಪ ಸ್ಮೂತ್ ಆಗ್ತದೆ. ಹಾಗೇನೆ ಈ ಚಳಿಗಾಲದಲ್ಲಿ ನೋಡಿ ತುಂಬಾ ಡ್ರೈ ಆಗಿ ಒಂಥರ ಬಿಳಿ ಬಿಳಿ ಆಗ್ತದೆ ನೋಡಿ, ಅದು ಸಹ ಆಗುದಿಲ್ಲ ಈ ತರ ಮಾಡ್ತಾ ಬರೋದ್ರಿಂದ. ಡ್ರೈ ಸ್ಕಿನ್ ಇದ್ದವರು ನೆನಪಲ್ಲಿ ಇದನ್ನ ಮಾಡ್ತಾ ಬನ್ನಿ, ಕಮ್ಮಿ ಆಗ್ತಾ ಹೋಗ್ತದೆ.
ಒಂದು ರೋಸ್ ವಾಟರ್ ಜೊತೆಯಲ್ಲಿ ಮುಲ್ತಾನಿ ಮಿಟ್ಟಿಯನ್ನು ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ಸಹ ತುಂಬಾ ಒಂದು ಉಪಯೋಗಕ್ಕೆ ಬರ್ತದೆ. ಇದು ಯಾರಿಗೆ ಒಳ್ಳೇದಂತ ಹೇಳಿದ್ರೆ ಜಿಡ್ಡು ಇರ್ತದೆ ನೋಡಿ, ಅಂದ್ರೆ ಎಣ್ಣೆ ಅಂಶ ಜಾಸ್ತಿ ಇರ್ತದೆ, ಒಂಥರ ಆಯಿಲ್ ಸ್ಕಿನ್ ಅಂತ ಹೇಳ್ತಾರೆ ನೋಡಿ, ಆ ಥರದವರಿಗೆ 2 ಚಮಚ ಮುಲ್ತಾನಿ ಮಿಟ್ಟಿ ತಗೊಳ್ಳಿ. ಅದಕ್ಕೆ ರೋಸ್ ವಾಟರ್ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ರೋಸ್ ವಾಟರ್ ಎಷ್ಟು ಬೇಕಾಗ್ತದೆ ನೋಡಿ ಅಷ್ಟನ್ನು ಅದನ್ನು ಮಿಕ್ಸ್ ಮಾಡಿ ಚಂದ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿದ ನಂತರ ನೀವು ಮುಖವನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿರಬೇಕು. ಅದರ ನಂತರ ಆ ಪೇಸ್ಟನ್ನು ಮುಖಕ್ಕೆ ಕುತ್ತಿಗೆಲ್ಲ ಹಚ್ಕೊಳ್ಳಿ ನೀವು. ಅದರ ನಂತರ ನೀವು ಒಂದು 15 ನಿಮಿಷ ಬಿಟ್ಟು, ಅಂದರೆ ಒಣಗಬೇಕು ಸ್ವಲ್ಪ, ತುಂಬ ಡ್ರೈ ಆಗೋದು ಬೇಡ, ಒಂದು 10-15 ನಿಮಿಷ ಬಿಟ್ಟರೆ ಸಾಕಾಗ್ತದೆ. ಅದರಂತರ ಒಂದು ಉಗುರು ಬೆಚ್ಚಗಿನ ನೀರಲ್ಲಿ ಫೇಸನ್ನು ವಾಶ್ ಮಾಡ್ಕೊಳ್ಳಿ. ಇದರಿಂದ ಜಿಡ್ಡಿನ ಏನಾದರೂ ನಿಮಗೆ ಅಂದರೆ ಎಣ್ಣೆ ಇದಾದಾಗೆ ಆಗ್ತದೆ ನೋಡಿ, ಇಲ್ಲೆಲ್ಲ ಆಯಿಲಿ ಸ್ಕಿನ್ ಇದ್ದವರಿಗೆ ಅಂಥವರಿಗೆ, ಮತ್ತು ಪಿಂಪಲ್ ಇದ್ದವರಿಗೆ ಅಂಥವರಿಗೆಲ್ಲ ಇದು ತುಂಬ ಒಂದು ಒಳ್ಳೆಯದು. ಇದು ನಾನು ಲಾಸ್ಟ್ ಒಮ್ಮೆ ವಿಡಿಯೋ ಮಾಡಿ ಹಾಕಿದ್ದೇನೆ ಯಾವ ಥರ ಹಚ್ಚಬೇಕಂತೇಳಿ. ತುಂಬ ಒಂದು ಒಳ್ಳೆ ರಿಸಲ್ಟ್ ಸಹ ಕೊಡ್ತದೆ ಇದನ್ನು ಹಚ್ಚಿದರೆ. ಈ ಥರ ಮಾಡಿಕೊಂಡ್ರೆ ನೀವು ಟ್ರೈ ಮಾಡಿ ನೋಡಿ. ಇನ್ನೊಂದು ಅಂತ ಹೇಳಿದರೆ, ಈ ಸ್ಕಿನ್ ಉಂಟಲ್ಲ ಒಂಥರ ತುರಿಕೆ ಥರ ಬರ್ತಾ ಇರ್ತದೆ, ಒಂಥರ ಕಿರಿಕಿರಿ ಆಗ್ತಾ ಇರ್ತದೆ ನೋಡಿ, ಒಂಥರ ಉರಿ ಬಂದಾಗೆ ತುರಿಕೆ ಆ ಥರ ಎಲ್ಲ ಬರುವಾಗ ನೀವು ಈ ರೋಸ್ ವಾಟರ್ ಉಂಟಲ್ಲ ಇದನ್ನು ತಗೊಂಡು ಇದಕ್ಕೆ ಸ್ವಲ್ಪ ಅಲೋವೆರಾ ಜೆಲ್ಲನ್ನು ನೀವು ಮಿಕ್ಸ್ ಮಾಡ್ಕೊಳ್ಬಹುದು. ನಾನು ನಿಮಗೆ ಲಾಸ್ಟ್ ಸಹ ತೋರಿಸಿದ್ದೇನೆ, ಅಲೋವೆರಾ ಜೆಲ್ ಒಂದು ಖಾಲಿ ಆಯಿತು ಲಾಸ್ಟ್ ಟೈಮ್ ನಿಮ್ಗೆ ತೋರಿಸುವಾಗ ತೊಗೊಂಡಿದ್ದು ನಾನು ಅಲೋವೆರಾ ಜೆಲ್ಲು, ಅಥವಾ ಮನೆಯಲ್ಲಿ ಫ್ರೆಶ್ ಆಗಿ ಇದ್ದರೆ ಅದನ್ನೇ ಸಹ ನೀವು ಯೂಸ್ ಮಾಡ್ಬೋದು. ಇದು ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂತೇಳಿದರೆ 1 ಚಮಚ ನೀವು ಅಲೋವೆರಾ ಜೆಲ್ ತೊಗೊಂಡ್ರೆ 1 ಚಮಚ ನೀವು ರೋಸ್ ವಾಟರ್ ತೊಗೊಳ್ಳಿ. ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಸಹ ನೀವು ರಾತ್ರಿ ಮಲಗೋಕ್ಕಿಂತ ಮೊದಲು ಹಚ್ಕೊಳ್ಬೋದು. ಇಲ್ಲ ಅಂತೇಳಿದರೆ ಬಿಸಿಲಿಗೆ ಹೋಗಿ ಬರ್ತಿರಲ್ಲ, ಹೋಗಿ ಬಂದ ತಕ್ಷಣ ಸಹ ನೀವು ಇದನ್ನು ಹಚ್ಕೊಳ್ಬೋದು. ಇದನ್ನು ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ನೀವು ವಾಶ್ ಮಾಡ್ಕೊಳ್ಬೋದು, ಅಥವಾ ಓವರ್ ನೈಟ್ ಸಹ ಇಟ್ಟು ಬೆಳಿಗ್ಗೆ ನೀವು ವಾಶ್ ಮಾಡ್ಕೊಳ್ಬೋದು. ಇದಂತೇಳಿದರೆ ಬಿಸಿಲಿಂದ ಬಂದ ತಕ್ಷಣ ಈಗ ಮುಖ ನೋಡಿ ಒಂಥರ ಇರಿಟೇಟ್ ಥರ ಆಗ್ತದಲ್ಲ ನಮಗೆ, ಆ ಟೈಮಲ್ಲಿ ಇದು ಬೆಸ್ಟ್. ಇದೆರಡು ಸಹ ಅಲೋವೆರಾ ಜೆಲ್ ಮತ್ತು ರೋಸ್ ವಾಟರು. ಅಂದರೆ ಒಮ್ಮೊಮ್ಮೆ ನೋಡಿ ಸ್ಕಿನ್ ರೆಡ್ ಆಗ್ತದೆ, ಬಿಸಿಲಿಗೆ ಹೋಗಿ ಬಂದ ಮೇಲೆ ಅದು ಕಮ್ಮಿ ಆಗ್ತದೆ. ಮತ್ತು ತಕ್ಷಣಕ್ಕೆ ಒಂದು ನಮಗೆ ಕೂಲ್ ಆಗ್ತದೆ ಸ್ಕಿನ್. ಇದು ಅಲೋವೆರಾ ಜೆಲ್ ಎಲ್ಲ ಹಾಕಿರೋದಕ್ಕೋಸ್ಕರ ಸ್ವಲ್ಪ ಕೂಲ್ ಆಗ್ತದೆ. ಅಲೋವೆರಾ ಜೆಲ್ ನೋಡಿ ನೀವು ರಾತ್ರಿ ಮಲಗುವಾಗ ಕಾಲಿನ ಪಾದಕ್ಕೆ ಸಹ ಹಚ್ಬೋದು, ಅಂಗೈಗೆ ಸಹ ಹಚ್ಬೋದು. ತುಂಬ ಒಂದು ಕೋಲ್ಡ್ ಥರ ಆಗ್ತದೆ ಇದು ಹಚ್ಚೋದ್ರಿಂದ. ನೀವು ಹಚ್ಚಿ ಸಹ ನೋಡ್ಬೋದು. ನಿಮಗೆ ಒಂದು ವೇಳೆ ರೋಸ್ ವಾಟರ್ ಈ ಥರ ಎಲ್ಲ ಹಚ್ಚೋದು ಬೇಡ ಅಂತೇಳಿದರೆ, ಇನ್ನೊಂದು ಅಂತೇಳಿದರೆ ನಿಮಗೆ ಇನ್ಸ್ಟೆಂಟಾಗಿ ನೀವು ಇದು ಮಾಡ್ಕೊಳ್ಬೇಕಂತೇಳಿ ರೋಸ್ ವಾಟರ್ ಉಂಟಲ್ಲ, ನೀವು ಐಸ್ ಟ್ರೇಯಲ್ಲಿ ಹಾಕಿ ಫ್ರೀಜರಲ್ಲಿ ಇಟ್ಕೊಳ್ಬೋದು. ನಿಮಗೆ ಬೇಕಂದಾಗ ನೀವು ಅದನ್ನು ತೆಗೆದು ಒಂದು ಬಟ್ಟೆಯಲ್ಲಿ ಸುತ್ತಿ ನೀವು ಮುಖಕ್ಕೆ ಸ್ವಲ್ಪ ಮಸಾಜ್ ಮಾಡ್ಕೊಳ್ಬೋದು. ಇದು ಅಂದರೆ ಐಸ್ ಅದನ್ನು ನೀವು ಹಚ್ತಿರಲ್ಲ, ಇದು ಬ್ಲಡ್ ಸರ್ಕ್ಯುಲೇಷನು ಒಳ್ಳೆಯದಾಗ್ತದೆ. ಮತ್ತು ಇದು ಹೋಲ್ಸ್ ಎಲ್ಲ ಇದ್ದರೆ ಸಹ ಒಂದು ಸ್ಕಿನ್ ಟೈಟ್ ಆಗ್ತದೆ. ನಿಮಗೆ ಯಾವ್ದು ಈಸಿ ಅನ್ನಿಸ್ತದೋ ನೀವು ಅದನ್ನು ಮಾಡ್ಕೊಳ್ಬೋದು. ತುಂಬ ಸಿಂಪಲ್ಲಾಗಿ ರೋಸ್ ವಾಟರನ್ನು ಯೂಸ್ ಮಾಡಿಕೊಂಡು ಯಾವ ಥರ ನಾವು ಸ್ಕಿನ್ನನ್ನು ಜಾಗ್ರತೆಯಲ್ಲಿ ಇಟ್ಕೊಳ್ಬೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ನಿಮ್ಮ ಸ್ಕಿನ್ನಿಗೆ ಯಾವುದು ಬೆಟರ್ ಆಗ್ತದೆ ಇದರಲ್ಲಿ ನಾನು ಇಷ್ಟು ಹೇಳಿದ್ದೇನೆ. ಆಯಿಲ್ ಸ್ಕಿನ್ ಇದ್ದವರಿಗೆ ಹೇಗೆ ಮಾಡಬೇಕು, ಡ್ರೈ ಸ್ಕಿನ್ ಇದ್ದರೆ ಹೇಗೆ ಮಾಡಬೇಕು, ಪಿಂಪಲ್ ಇದ್ದರೆ ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ನಿಮಗೆ ಬಿಡಿಸಿ ಹೇಳಿದ್ದೇನೆ. ನಿಮಗೆ ಯಾವುದು ಈಸಿಯಾಗಿ ಮಾಡ್ಕೊಳ್ಬೋದು, ಯಾವ್ದು ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗ್ತದೆ ಅದನ್ನು ನೀವು ಮನೆಯಲ್ಲಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ಇದಕ್ಕೆ ಜಾಸ್ತಿ ಏನು ಬೇಡ ನೋಡಿ, ಇದೊಂದು ತಂದು ಇಟ್ಕೊಂಡ್ರೆ ಅಲೋವೆರಾ ಜೆಲ್ ಇರ್ತದೆ ಮನೆಯಲ್ಲಿ. ನಾನು ಹೇಳಿರೋದೆಲ್ಲ ಮನೇಲಿ ಇದ್ದೇ ಇರ್ತದೆ. ನೀವು ಇದನ್ನೆಲ್ಲ ಹಚ್ಚಿ ಸ್ಕಿನ್ನನ್ನು ಇದನ್ನು ನೋಡ್ಕೊಳ್ಬೋದು. ವಿಡಿಯೋ ಹೇಗೆ ಅನಿಸ್ತದಲ್ಲಿ ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಆದಷ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.